ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 10 ಗುಂಟೆ ಸ್ನೇಹಿತರೆ. ರೋಡ್ ಬಿಡ್ತೆ ಏಕ ನಿಮಗೆ ಹೆಚ್ಚು ಕಡಿಮೆ 250 ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಲ್ಯಾಂಡ್ ತುಂಬ ನಿಮಗೆ ಚೆನ್ನಾಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಆಮೇಲೆ ನಿಮಗೆ ಪ್ಯೂರ್ ರೆಡ್ ಸಾಯಿಲ್. ಅಕ್ಕಪಕ್ಕೆಲ್ಲ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 22.5 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ನಿಮಗೆ 22.5 ಲಕ್ಷ ಒಂದು ಎಕರೆಗೆ ಅಂತ ಹೇಳ್ತಾರೆ. ಇದು ಬಂದು ನಿಮಗೆ ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ಇವರು ಸಾಮಾನ್ಯವಾಗಿ ಅರಿಶಿನ, ಜೋಳ ಈ ಥರ ಬೆಳೆಗಳನ್ನ ಬೆಳೀತಿದ್ದವರು ಇಲ್ಲಿ. ಅಂದರೆ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆಯ ನೀರಾವರಿ ಇರುವಂತಹ ಜಾಗ. ನಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. ನೋಡಿ, ಅಕ್ಕಪಕ್ಕ ಮನೆಗಳು ಕಟ್ಕೊಂಡಿದ್ದಾರೆ. ಈ ಲ್ಯಾಂಡ್ ಹಿಂಭಾಗ ಕೂಡ ನೋಡಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಒಳ್ಳೆ ಜಾಗ. ಆಮೇಲೆ ನಮಗೆ ಸಾಮಾನ್ಯವಾಗಿ ರೈಟಿಗೆ ಕೂಡ ಅಂತ ಜಾಸ್ತಿ ಏನಿಲ್ಲ. ಬೇರೆ ಕಡೆ ಹೋದ್ರೆ ನಮಗೆ ರೋಡ್ ಬಿಡ್ತು ಜಾಸ್ತಿ ಇದೆ, ಊರಿಗೆ ಸ್ವಲ್ಪ ನಿಯರು ಅಂತಂದರೆ ಪರ್ ಎಕರ್ ಬಂದು ನಿಮಗೆ 30 ಲಕ್ಷ, 35 ಲಕ್ಷ, 40 ಲಕ್ಷ ಅಂತ ಹೇಳ್ತಾರೆ. ನಮ್ಗೆ ಇಲ್ಲೇನು ಅಂತಂದರೆ ಇವರು 22 ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ. ಒಂದು ಎಕರೆಗೆ 22 ಲಕ್ಷ ಹೇಳಿದ್ರು. ನೋಡಿ, ಎದುರುಗಡೆ ತೋಟ ಮಾಡಿದ್ದಾರೆ. ರೋಡ್ ಬಿಡ್ತು ನಿಮಗೆ ಅಷ್ಟೇ ಚೆನ್ನಾಗಿದೆ. ಸರಿನಾ? ನಾವಿಲ್ಲಿ ನಮಗೆ ಬೇಕಾಗಿರುವ ರೀತಿ ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ಇಲ್ಲೇ ಒಳ್ಳೆ ಹಣ್ಣಿನ ಗಿಡಗಳು ಹಾಕ್ತೀರಾ. ಇವತ್ತು ನಿಮ್ಗೆ ಗೊತ್ತು, ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಆಯ್ತಾ ಇದ್ದಾವೆ. ಸದ್ಯಕ್ಕೆ ಜನಗಳು ಜಾಸ್ತಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ನಾವು ಅವುಗಳಿಂದ ಸ್ವಲ್ಪ ದೂರ ಉಳಿಬೇಕು ಅಂತಂದರೆ ನಾವು ಈ ಥರ ಒಳ್ಳೆ ಜಾಗಗಳನ್ನ ತಗೊಂಡು ನಾವು ಆ ಜಾಗಗಳಲ್ಲಿ ಸ್ವಲ್ಪ ತಿರುಗಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮನುಷ್ಯನ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ಆಮೇಲೆ ಹಣ್ಣಿನ ಗಿಡಗಳು ಅಷ್ಟೇ. ಎಲ್ಲ ಕೆಮಿಕಲ್ಸ್ ಹಾಕಿ ಜನಗಳಿಗೆ ಅರ್ಧ ರೋಗ ಬರ್ತಿರೋದೆ ಅವುಗಳಿಂದ. ನಾವು ಯಾರನ್ನೂ ಕೂಡ ಬ್ಲೈಂಡ್ ಮಾಡೋಕ್ಕಲ್ಲ, ಯಾಕೆಂದರೆ ಇದರಿಂದನೇ ಅಂತ. ನಾವೇನೆಂದರೆ ಸ್ವಲ್ಪ ಪ್ರಜ್ಞಾವಂತರಾಗಿ ತಿಳ್ಕೊಂಡು ನಾವು ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು. ಈಗ ಮಿಶ್ರ ತಳಿಗಳನ್ನ ಹಾಕಿ ಎಷ್ಟೋ ಜನ ಸಕ್ಸಸ್ಫುಲ್ಲಾಗಿದ್ದಾರೆ. ಅದೇ ಥರ ನಾವು ಕೂಡ ಒಂದು ಮಿಶ್ರ ತಳಿಗಳನ್ನ ಹಾಕಿ ಒಳ್ಳೆ ಬೆಳೆಗಳನ್ನ ಬೆಳೆದ್ರೆ ನಮಗೂ ಒಳ್ಳೆ ಸಕ್ಸಸ್ ಅಂತ ಗ್ಯಾರಂಟಿ. ಯಾವಾಗಲೂ ನಾವು ಒಂದೇ ಥರದ್ದು ಹಾಕ್ಕೊಂಡ್ರೆ ಒಂದು ಸಲ ರೈಟ್ ಸಿಗ್ಬೋದು, ಸಿಗದೆ ಇರ್ಬೋದು. ಮಿಶ್ರ ತಳಿ ಹಾಕಿದ್ರೆ ಒಂದ್ರಲ್ಲಿ ನಮಗೆ ರೈಟ್ ಕೂಡ ಶೂರ್ ಆಗುತ್ತೆ. ಆಮೇಲೆ ರೋಡ್ ಅಪ್ರೋಚೇ ನಮ್ಗೆ ಏಕಿದೆ ಸ್ನೇಹಿತರೆ. ಸರಿನಾ? ರೋಡ್ ಅಪ್ರೋಚ್ ಹೇಗಿದೆ, ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ, ಚೆನ್ನಾಗಿದೆ. ನಾವಿಲ್ಲಿ ಅಡಿಕೆ ತೆಂಗು ಹಾಕ್ಕೊಂಡ್ರು ಒಳ್ಳೆ ಬೆಳೆನೇ ಬೆಳಿಬೋದು. ಒಂದು ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ರೆ ರೋಡ್ ಸೈಡೇ ಬಸ್ಸು ಕೂಡ ತಿರುಗಾಡುತ್ತೆ ಸ್ನೇಹಿತರೆ. ಈ ಕಡೆ ನಿಮಗೆ ಅಲ್ಲೇ ನಾವು ಬೇಕಾದ್ರೆ ಇಳ್ಕೊಬೋದು ಬಸ್ಲಿ. ಅಲ್ಲೇ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಮಗೆ ಅನುಕೂಲವೇ ಸ್ನೇಹಿತರೆ. ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಯಾವಾಗಲೂ ಹೇಳಿದೆ ಅಷ್ಟು, ಒಂದು ನಮಗೆ ನೀರಿನ ವಾತಾವರಣ ಚೆನ್ನಾಗಿರಬೇಕು, ಸುತ್ತಮುತ್ತಲಿರೋ ವಾತಾವರಣ ಚೆನ್ನಾಗಿರಬೇಕು. ನೀರು, ವಾತಾವರಣ, ಭೂಮಿ ಎಲ್ಲ ಚೆನ್ನಾಗಿದ್ದರೆ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ಮಗುವಿಗೆ ನಾವು ಸಣ್ಣ ವಯಸ್ಸಲ್ಲಿ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟು ಒಳ್ಳೆ ನುಡಿಗಳನ್ನ ಹೇಳ್ಕೊಟ್ಟಾಗ ಅವು ಹೆಂಗೆ ಬೆಳೀತಾ ಒಳ್ಳೆ ಪ್ರಜ್ಞಾವಂತರಾಗ್ತಾರೋ, ಈ ಗಿಡಗಳು ಅಷ್ಟೇ. ನಾವು ಸಸಿಲಿ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ಬೆಳೆದ ಮೇಲೆ ಅಷ್ಟೇ ನಮಗೆ ಒಂದು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನಾನು ಹೇಳೋದು. ನಾವು ಏನು ಎಫೆಕ್ಟ್ ಆಗ್ತೀವೋ ಆ ಎಫೆಕ್ಟು ನಮಗೆ ಸಿಗುತ್ತೆ. ಶ್ರಮ ಅನ್ನೋದನ್ನ ಪಡಲೇಬೇಕು. ಯಾರಾದರೂ ಅಷ್ಟೇ, ಶ್ರಮ ಅನ್ನೋದು ಪಟ್ಟಾಗ ಅದಕ್ಕೊಂದು ಬೆಲೆ, ಅದು ಕೂಡ ಒಂದು ಅನುಕೂಲ ಆಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಾರಿ ಸ್ನೇಹಿತರೆ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978
6978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ, ನಮ್ಗೆ ಕೂಡ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.